ಬೆಂಗಳೂರಲ್ಲಿ ಸರ್ ಇವಾಗ ನಿಮಗೆ ವಾತಾವರಣ ನೋಡಿದ್ದೀರಾ, ಪೊಲ್ಯೂಷನ್ಸು ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಇಲ್ಲಿ ವಾತಾವರಣ. ಇಲ್ಲಿ ಯಾವ ಪೊಲ್ಯೂಷನ್ನು ಇಲ್ಲ, ತುಂಬ ಚೆನ್ನಾಗಿದೆ ಸರ್ ವಾತಾವರಣ. ಈ ವಾತಾವರಣದಲ್ಲಿ ನಾವು ಅಡುಗೆ ಎಣ್ಣೆನ ನಿಮ್ಮ ಮನೆಯಲ್ಲಿ ಬಳಸೋವಂಥ ಅಡುಗೆ ಎಣ್ಣೆನ ನಾವಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಸರ್. ಮತ್ತು ಇನ್ನೊಂದೇನು ಸರ್, ನಾವು ಎತ್ತುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ 1 ನಿಮಿಷಕ್ಕೆ ಇದು 2 ರೌಂಡ್ ಅಷ್ಟೇ ತಿರುಗೋದು. 2 ರೊಟೇಟ್ ಪರ್ ಮಿನಿಟ್ ಅಷ್ಟೇ. ಇದು ಮಿಷಿನ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಒಂದು 15ರಿಂದ 16 ಮಿನಿಟ್ 15 ರೌಂಡ್ ತೊಗೊಳುತ್ತೆ 1 ನಿಮಿಷಕ್ಕೆ. ಇಲ್ಲಿ ಅಷ್ಟೊಂದೆಲ್ಲ ಇಲ್ಲ. ಮತ್ತು ಸರ್ ಬೆಂಗಳೂರಲ್ಲಿ ಒಂದು 50-60 ಸಾವಿರ ರೂಪಾಯಿ ಸ್ಯಾಲ್ರಿಗೆ ನಾವು ಅಲ್ಲೋಗಿ ಸೇರ್ಕೊಂಡ್ರೆ ನಮಗೆ ಉಳ್ಕೊಳೋದೇ 10 ಸಾವಿರ ರೂಪಾಯಿ ಅಷ್ಟೇ ಸರ್. ಮತ್ತು ಆರೋಗ್ಯ ಹೆಲ್ತು ನಿಜವಾಗ್ಲೂ ಹಾಳಾಗೋಗುತ್ತೆ. ಅಲ್ಲಿ ನಮಗೆ ಒಳ್ಳೆ ಫುಡ್ಡು ಸಿಗೋಲ್ಲ, ಏನೂ ಸಿಗೋಲ್ಲ ಸರ್. ಅದಕ್ಕೆ ನಾವು ಇಲ್ಲಿ ಊರಲ್ಲಿ ನಾವು ಈ ಥರ ಮಾಡಿಕೊಂಡು ಒಂದು 3-4 ಜನಕ್ಕೆ ನಾನು ಟ್ರೈನಿಂಗು ಕೂಡ ಕೊಟ್ಟಿದ್ದೀನಿ. ಅವರಿಗೆ ಗಾಣ ಕೂಡ ಹಾಕಿಸ್ಕೊಡ್ತಾ ಇದ್ದೀನಿ ಇವಾಗ ಸದ್ಯದಲ್ಲೇ ಸರ್. ಇವಾಗಿನ ಯುವಕರು ಸುಮ್ಮನೆ ಬೆಂಗಳೂರಿಗೆ ಹೋಗಿ 20-30 ಸಾವಿರ ರೂಪಾಯಿ ಸಂಬಳಕ್ಕೆಲ್ಲ ಅಲ್ಲಿ ಇದು ಮಾಡ್ತಾಯಿದ್ದಾರೆ ಸರ್. ಅವರು ಅಲ್ಲಿ ನನಗೆ ಫೋನ್ ಮಾಡಲಿ ಸರ್, ನಾನು ಹೇಳ್ಕೊಡ್ತೀನಿ ಅವರಿಗೆ. ತಿಂಗ್ಳಿಗೆ ಏನಿಲ್ಲ, ಒಂದು ಖರ್ಚು ಕಳೆದು 30 ಸಾವಿರ ರೂಪಾಯಿ ದುಡಿಯೋಂಥದ್ದು ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ ಸರ್. ಒಂದು 10 ನಾಟಿ ಹಸುಗಳು ಸಾಕೊಂಡ್ರೆ ಸರ್ ಅವ್ರು ತುಪ್ಪದಲ್ಲೇ ದುಡ್ಡು ಮಾಡ್ಕೋಬೋದು ಸರ್. ಅವ್ರು ಹಾಲು ಸೇಲ್ ಮಾಡೋದು ಬೇಡ, ಯಾವುದನ್ನೇ ಆಗಲಿ ವ್ಯಾಲ್ಯೂ ಆ್ಯಡೆಡ್ ಮಾಡಬೇಕು. ನಾವು ಹಾಲನ್ನ ಸೇಲ್ ಮಾಡಿದ್ರೆ ಕಮ್ಮಿ ದುಡ್ಡಾಗುತ್ತೆ. ಹಾಲನ್ನ ನಾವು ತುಪ್ಪ ಮಾಡ್ಕೊಂಡು ಸೇಲ್ ಮಾಡಿದ್ರೆ ಮಜ್ಜಿಗೆ ಸಿಗುತ್ತೆ. ಮಜ್ಜಿಗೆನ ನೀವು ಬೆಳೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಅದರದ್ದು ನಿಮಗೆ ಉತ್ತಮ ಇಳುವರಿನೂ ಜಾಸ್ತಿ ಆಗುತ್ತೆ ಸರ್. ಸರ್ ನನ್ನ ಹೆಸರು ಶಶಿಕುಮಾರು, ಚಟ್ಟನಹಳ್ಳಿ ಗ್ರಾಮ, ಯಗಟಿ ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾವು ಎತ್ತಿನ ಗಾಣ ಸ್ಟಾರ್ಟ್ ಮಾಡಿ ಸರ್ ಆಲ್ಮೋಸ್ಟ್ 5 ಇಯರ್ಸ್ ಆಯಿತು ಸರ್. ನಮ್ಮದು ಬೆಂಗಳೂರಲ್ಲಿ ಒಂದು 40 ಸಾವಿರ ರೂಪಾಯಿ ಸಂಬಳದ್ದು ಕೆಲಸ ಜಾಬ್ ಬಿಟ್ಬಿಟ್ಟು ನಾನು ಇಲ್ಲಿ ಬಂದು ಹಳ್ಳಿಲಿ ಕೃಷಿ ಮಾಡ್ತಾಯಿದ್ದೀನಿ ಸರ್. ಸಾವಯವ ಕೃಷಿ ಮತ್ತು ಎತ್ತಿನ ಗಾಣ, ನಾಟಿ ಹಸುವಿನ ತುಪ್ಪ, ಹಾಲು ಕೂಡ ಸೆಲ್ ಮಾಡ್ತೀವಿ ಇಲ್ಲಿಂದ. ಕೆಲವೊಬ್ಬರು ತಗೊಳ್ತಾರೆ, ಕಡೂರಿಗೆ ಹೋಗ್ಬಿಟ್ಟು ಸಿಟಿಗೆ ಹೋಗಿ ಕೊಡ್ತೀವಿ. ಮತ್ತು ವಾರ ಭಾನುವಾರ ಮತ್ತು ಗುರುವಾರ ಸಾವಯವ ಸಂತೆ ನಡೆಸ್ತಾ ಇದ್ದೀವಿ. ಭಾನುವಾರ ಮತ್ತು ಗುರುವಾರ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನಾವು ಸಾವಯವ ಸಂತೆ ನಡೆಸ್ತೀವಿ ಸರ್. ತರಕಾರಿ, ಹಣ್ಣುಗಳು ಎಲ್ಲ ಥರದ್ದು ನಿಮಗೆ ಸಾವಯವದಲ್ಲಿ ಬೆಳೆದಿರೋಂಥದ್ದು ನಿಮಗೆ ಸಿಗುತ್ತೆ. ಕಡೂರು APMC ಆವರಣದಲ್ಲಿ ಸಿಗುತ್ತೆ ಸರ್. ಓಕೆ, ಯಾವಾಗ ಅಂದ್ಕೊಂಡ್ರಿ ಗಾಣ ಮಾಡಬೇಕು ಅಂತ? ಸರ್ 2021ರಿಂದ ಸ್ಟಾರ್ಟ್ ಮಾಡಿದ್ದು ಸರ್ ಗಾಣ ಇದು. ಇಲ್ಲಿವರೆಗೂ ಚೆನ್ನಾಗಿ ರನ್ ಆಗ್ತಿದೆ. ಅಂದರೆ ಮನೆಗೆ ಅಂತಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಜನರು ಬೇಡಿಕೆ ಹೆಚ್ಚಾದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀನಿ ಸರ್ ಅಷ್ಟೇ. ಅಂದರೆ ಗಾಣ ಮಾಡಬೇಕು, ಹಳ್ಳಿಲೇ ಇರಬೇಕು ಅಂತ ಅನ್ನಿಸ್ತಾ ಬೆಂಗಳೂರಿಂದ ಬಂದು? ಹೌದು ಸರ್, ನಾನು ಬೆಂಗಳೂರಲ್ಲಿ ಹೆಲ್ತ್ ಇಶ್ಯೂ ಸರ್, ಅಂದರೆ ಹೊರಗಡೆನೇ ಊಟ ಮಾಡ್ತಿದ್ವಲ್ಲ, ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿ ಊರಲ್ಲೇ ಏನಾದ್ರು ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಾಗ ಈ ಗಾಣದ್ದು ಕಾನ್ಸೆಪ್ಟ್ ನಮಗೆ ಹೊಳಿತು ಸರ್. ಏಕೆಂದರೆ ಇವಾಗ ಎಣ್ಣೆನೇ ಜಾಸ್ತಿ ಕಲಬೆರಕೆ ಆಗ್ತಿರೋದು ಸರ್. ತುಂಬ ಈ ಕ್ರೂಡ್ ಆಯಿಲ್ ಅಂದರೆ ನಿಮಗೆ ಅದನ್ನು ನೀವು ಒಂದು ಸಲ ಕರೆದಿದ್ದನ್ನು ಮತ್ತೆ ಇನ್ನೊಂದು ಸಲ ಕರೆದು ತಿಂತಾ ಇದ್ದರೆ ಹೆಚ್ಚು ಕಮ್ಮಿ ನೀವು ಇದನ್ನೇ ಕಂಟಿನ್ಯೂ 3 ಮಂತ್ಸ್ ಮಾಡಿದ್ರೆ ಕ್ಯಾನ್ಸರ್ ಅಂತೂ ಪಕ್ಕ ಬರುತ್ತೆ ಸರ್. ಹಾರ್ಟ್ ಅಟ್ಯಾಕು ಬೇಗ ಆಗುತ್ತೆ. ಅಂದರೆ ಹೊರಗಡೆ ಎಲ್ಲ ಹಂಗೆ ಬೇಸೋದಲ್ಲ, ಬೋಂಡಾ ಬಜ್ಜಿ, ಗೋಬಿ ಮಂಚೂರಿ ಸರ್. ಅವರಿಗೆ ಇವಾಗ ಆಲ್ಮೋಸ್ಟ್ ಹಾಸ್ಪಿಟ್ಲಿಗೆ ಇಡ್ತಾಯಿದ್ದಾರೆ ಸರ್. ನೀವು 10 ರೂಪಾಯಿಂದ ಬೋಂಡಾ ತಿಂದರೆ 100 ರೂಪಾಯಿ ಹಾಸ್ಪಿಟ್ಲಿಗೆ ಇಡ್ತಾಯಿದ್ದೀರಾ ಸರ್. ಓಕೆ, ಹಾಗಾಗಿ ನೀವು ಆ ಎಣ್ಣೆ ತಿಂದು ನಿಮ್ಮ ಹೆಲ್ತ್ ಇಶ್ಯೂ ಸರ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಈ ಬೋಂಡಾ ಬಜ್ಜಿ ಕರೆಯೋರು ಇದನ್ನೇ ಉಪಯೋಗಿಸ್ಬೋದು. ಅಷ್ಟಕ್ಕಷ್ಟೇ ರೇಟ್ ಅಷ್ಟಕ್ಕೆ ಸರಿ ಹೋಗುತ್ತೆ. ಬಟ್ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ. ಅದು 10 ಲೀಟ್ರ್ ಬಳಸೋದು ಒಂದೇ, ಇದು 3 ಲೀಟ್ರ್ ಬಳಸೋದು ಒಂದೇ. ಓಕೆ, ಅದು ಹಾಕಿದ ತಕ್ಷಣವೇ ಕಮ್ಮಿ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ ಸರ್. ಅದು 3 ಸ್ಪೂನ್ ಹಾಕೋದು ಒಂದೇ, 1 ಸ್ಪೂನ್ ಹಾಕೋದು ಒಂದೇ. ನಮ್ಮ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಸರ್, ಅದು ಕಡಿಮೆ ರೇಟ್ ಅಂತ ತಂದುಬಿಡ್ತಾರೆ, ಆರೋಗ್ಯ ಹಾಳು ಮಾಡ್ಕೊತಾರೆ. ಆಸ್ಪತ್ರೆ ಮೆಡಿಕಲ್ ಶಾಪಿಗೆ ಕೊಡೋ ದುಡ್ಡಲ್ಲಿ ಇದನ್ನು ಬಳಸ್ಬೋದು ಸರ್ ಆರಾಮಾಗಿ. ಅವ್ರು ಬಜೆಟ್ ಎಷ್ಟು ಹಾಕಿದ್ರಿ ಈಗ ನೀವು ಗಾಣ ಶುರು ಮಾಡಬೇಕು? ಟೋಟಲ್ 10 ಲಕ್ಷ ಬಜೆಟ್ ಆಗಿದೆ ಸರ್. ಶೆಡ್ಡಿಗೆ 2.5 ಲಕ್ಷ ಆಗಿದೆ. ಮತ್ತು ಈ ಎತ್ತುಗಳು, ಈ ಗಾಣ, ಸೀಡ್ಸು, ಬಾಟಲ್ಸು, ಮತ್ತು ಟಿನ್ನು, ಗ್ಲಾಸ್ ಬಾಟಲ್ಲು ಇದೆ ನಮ್ಮ ಹತ್ರ. ಸ್ಟಿಕ್ಕರಿಂಗು ಅದೆಲ್ಲ ಸೇರಿ ನಮಗೊಂದು 10 ಲಕ್ಷ ರೂಪಾಯಿ ಬಂಡವಾಳ ಆಗಿದೆ ಸರ್. ಮತ್ತೆ ಅದು ನಿಮ್ಮ ತೋಟದಲ್ಲಿ? ಹೌದು ಸರ್, ನಮ್ಮದೇ ಜಾಗ ಆಗಿರೋದ್ರಿಂದ ಅಷ್ಟಾಗಿದೆ. ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಜಾಗ ಬೇರೆ ಜಾಗದಲ್ಲಿ ಮಾಡ್ತೀನಿ ಅಂದರೆ ಜಾಸ್ತಿ ಆಗುತ್ತೆ? ಹೌದು ಸರ್, ಆಗುತ್ತೆ. ಈ ಎತ್ತುಗಳಿಗೆ ಏನು ಪ್ರೈಸ್ ಕೊಟ್ಟಿದ್ದೀರಿ ಸರ್? ಇದು ಒಂದು 3 ಎತ್ತುಗಳು ನಾನು ಗೋಶಾಲೆಯಿಂದ ತಂದಿದ್ದೀನಿ. ಅಂದರೆ ಕಸಾಯಿಖಾನಿಗೆ ಹೋಗ್ತಿದ್ದವನ್ನ ಅಲ್ಲಿ ಸಾಕ್ತಾ ಇರ್ತಾರೆ, ಗೋಶಾಲೆಯಿಂದ ತೊಗೊಂಬಂದಿದ್ದೀನಿ ಸರ್ ಇದನ್ನು 3 ಎತ್ತುಗಳನ್ನ. ಇನ್ನೂ 2 ಜೊತೆ ಸಪ್ರೇಟ್ ದುಡ್ಡು ಕೊಟ್ಟು ತಂದಿದ್ದೀನಿ. ಅಂದರೆ ಚಿಕ್ಕ ಇದ್ದಾಗಲೇ ತಂದಿದ್ದೆ, 40 ಸಾವಿರ ರೂಪಾಯಿ ಕೊಟ್ಟು. ಅದನ್ನು ಕ್ಲೀನಾಗಿ ನಾವೇ ತಿದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇನ್ನೂ 2 ಗಾಣ ಎಕ್ಸ್ಟ್ರಾ ಬರುತ್ತೆ ಸರ್. ಅಲ್ಲಿ PMFME ಲೋನ್ ಇದೆ, ಒಂದು ಗೌರ್ಮೆಂಟ್ ಸ್ಕೀಮ್, ಅದರಲ್ಲಿ ಅಪ್ಲೈ ಮಾಡಿದ್ದೀನಿ. ಈ ಮಂತಲ್ಲಿ ಅದು ಎಕ್ಸ್ಟ್ರಾ ಆಗುತ್ತೆ ಸರ್. ಇನ್ನು ಹೆಂಗೆ ಅಪ್ಲೈ ಮಾಡಿದ್ರಿ? ಈಗ ನಮ್ಮ ಯುವಕರು ಕೂಡ ಅದನ್ನು ಅಪ್ಲೈ ಮಾಡ್ಬೋದಾ ಸರ್? ಅದ್ರ ಮುಖಾಂತರನೇ ಬಂದರೆ ಒಳ್ಳೆಯದು, ಅವರಿಗೆ ಬೆನಿಫಿಟ್ ಇದೆ. ಏಕೆಂದರೆ 30 ಲಕ್ಷದವರೆಗೂ ಲೋನ್ ಕೊಡ್ತಾರೆ, 15 ಲಕ್ಷ ಸಬ್ಸಿಡಿನೇ ಬರುತ್ತೆ ಗೌರ್ಮೆಂಟಿಂದ. ಏನೇನು ಮಾಡಿದ್ರೆ ಲೋನ್ ಕೊಡ್ತಾರೆ?
ಸರ್ ಏನಿಲ್ಲ, ಅವ್ರು ಏನು ಸ್ಟಾರ್ಟ್ ಮಾಡೋದೇ ಬೇಡ, ಒಂದು ಈ ಥರದ್ದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ರೆ ಸಾಕು. ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ, ಕಾಲ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಲೋನ್ ಮುಖಾಂತರನೇ ಬಂದರೆ ಅವ್ರಿಗೆ ತುಂಬ ಬೆನಿಫಿಟ್ ಇದೆ ಸರ್. ಮತ್ತು ನಾನೇ ಇನ್ಸ್ಟಾಲ್ ಮಾಡಿಕೊಟ್ಟು ನಾನೇ ಒಂದು ಬ್ಯಾಚ್ ಎಣ್ಣೆ ತಕ್ಕೊಟ್ಟು ಅವರಿಗೆ, ಮತ್ತು ಅವ್ರು ಏನಾದ್ರು ಡೌಟ್ ಇದ್ದರೆ ಕಾಲ್ ಮಾಡಿದ್ರೆ ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ ಸರ್ ಅವ್ರಿಗೆ. ಆಯಿಲ್ ಅವರಿಗೆ ಸ್ಟಾರ್ಟಿಂಗ್ ಮಾರ್ಕೆಟಿಂಗ್ ಮಾಡೋದು ಏನಂತ ಸ್ವಲ್ಪ ಪ್ರಾಬ್ಲಮ್ ಆದರೆ ನಾನೇ ಹೇಳ್ಕೊಡ್ತೀನಿ, ನಾನೇ ಬೈ ಮಾಡ್ತೀನಿ ಸರ್. ನನ್ನ ಹತ್ರನೂ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ, ನಾನೇ ಬೈ ಮಾಡಿ. ಇವಾಗ ನಾನು ತುಂಬ ಜನಕ್ಕೆ ಫ್ರೆಂಡ್ಸಿಗೆಲ್ಲ ಇನ್ವೆಸ್ಟ್ ಮಾಡಿದ್ದೆ, ಒಂದು 2-3 ಜನಕ್ಕೆ. ಮತ್ತು ನಂದು ವೀಡಿಯೋಸ್ ನೋಡಿ ತುಂಬ ಜನ ಬಂದಿದ್ದಾರೆ, ಅವರಿಗೆಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀನಿ ಎಲ್ಲ ಕಡೆ. ಅವ್ರದ್ದು ಎಣ್ಣೆ ನಾನೇ ತೊಗೊಂಡು ನಾನು ಕಸ್ಟಮರಿಗೆ ಕೊಡ್ತಾಯಿದ್ದೀನಿ ಸರ್. ಓಕೆ, ಈಗ ಎತ್ತಿನ ಗಾಣನೇ ಇಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಕರೆಂಟ್ ಗಾಣ ಇಲ್ಲ ಮನೆ ಹತ್ರನೇ ಎಲ್ಲ ಒಂದು ಕಡೆ ಮಾಡ್ಬಿಡೋಣ ಸರ್? ಒಂದು ಏನು ಕರೆಂಟ್ ಗಾಣದ್ದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸ್ಟಾರ್ಟಿಂಗಿಂದ ಏನು ನಮ್ಮ ಪೂರ್ವಜರು ಯಾವ ಥರ ಆಯಿಲ್ ತೆಗಿತಿದ್ರು ಅಂತ ನಾನು ವೀಡಿಯೋಸ್ ಆಗಲಿ ಅಥವಾ ಗೂಗಲ್ ಸರ್ಚ್ ಆಗಲಿ ನೋಡಿದಾಗ ನನಗೆ ಮಿಷಿನ್ ಗಾಣದ್ದು ಬರಲೇ ಇಲ್ಲ ಸರ್. ಅದರಲ್ಲಿ ಎತ್ತಲ್ಲಿ ತಿರುಗಿಸ್ಬಿಟ್ಟು ಎಣ್ಣೆ ತೆಗಿತಿದ್ರು, ಅದರಲ್ಲೇ ನಮ್ಮ ಪೂರ್ವಜರು ಅಷ್ಟು ವರ್ಷ ಬದುಕಿದ್ದು. ಅಂದರೆ ಎಷ್ಟು ವರ್ಷನಾದ್ರು ಬದುಕಲಿ, ಏನೂ ಕಾಯಿಲೆ ಇಲ್ದಲೇ ಬದುಕಿರಲ್ಲ ಸರ್, ಅದು ಮೇನು. 50 ವರ್ಷನೇ ಬದುಕೋದು. ಹೌದು, ಅಷ್ಟೇ ಸರ್. 50 ವರ್ಷನೇ ಬದುಕಲಿ ಅವರು, ನರಳಾಡ್ಕೊಂಡು ಹಾಸ್ಪಿಟ್ಲಲ್ಲೇ ಒಂದು ವಾರಗಟ್ಟಲೆ ಕಳ್ಕೊಂಡು ಯಾಕೆ ಸರ್ ಬದುಕಬೇಕು ಸರ್? ಎಣ್ಣೆದು ಒಂದೇ ಕಾರಣ ಅಲ್ಲ ಸರ್, ನಮ್ಮ ಬಾಡಿಗೆ ಅಂದರೆ ಆಯಿಲ್ ಕಂಟೆಂಟ್ ಬೇಕು. ತುಪ್ಪನೂ ನಾವು ಬಳಸಲೇಬೇಕು ಸರ್, ನಾಟಿ ಹಸಿನ ತುಪ್ಪ ಮೇನ್ ಮತ್ತು ಇನ್ನು ಸಿರಿಧಾನ್ಯಗಳು ಬಳಸ್ಬೇಕು ಸರ್. ಅಂದರೆ ಯಾವಾಗಲೂ ಬಳಸೋದಲ್ಲ, ವಾರಕ್ಕೊಂದು 2-3 ದಿನ ಅಂತೂ ಸಿರಿಧಾನ್ಯ ಬಳಸಲೇಬೇಕು ಸರ್. ನಾವು ಇವಾಗ ಸಿರಿಧಾನ್ಯನೂ ಸಾವಯವ ಪದ್ಧತಿಯಲ್ಲಿ ಬೆಳೀತಿದ್ದೀವಿ ಸರ್ ಇಲ್ಲಿ. ಏಕೆಂದರೆ ಅದರದ್ದು ಹುಲ್ಲಿದೆಲ್ಲ ನ್ಯೂಟ್ರಿಷನ್ಸ್, ಅದು ನಮ್ಮ ಎತ್ತುಗಳಿಗೆ ತುಂಬ ಒಳ್ಳೆ. ನಮಗೆ ಬೆಣ್ಣೆ ತುಪ್ಪ ತೆಗೆಯೋದ್ರಿಂದ ನಮಗೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಸಿರಿಧಾನ್ಯದ್ದು ಹುಲ್ಲು ಹಾಕೋದ್ರಿಂದ, ನವಣೆ ಹುಲ್ಲು ಹಾಕೋದ್ರಿಂದ ನಮಗೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರದ್ದೇ ಹಿಂಡಿ ನಾವು ಬಳಸೋದ್ರಿಂದ ಬೆಣ್ಣೆ ತುಪ್ಪ ಯಾವುದನ್ನೇ ಆಗಲಿ ನಮ್ಮ ಯುವಕರು ಮೌಲ್ಯವರ್ಧನೆ ಮಾಡೋದು ಕಲಿಬೇಕು ಸರ್. ಇವಾಗ ನಾನು ಗಾಣ ಮಾಡ್ತಿದ್ದೀನಿ, ಗಾಣದಿಂದ ಬರೋ ಹಿಂಡಿನ ಏನು ಮಾಡಬೇಕು? ಅದನ್ನು ನಮ್ಮ ಹಸುಗಳಿಗೆ ಹಾಕಬೇಕು, ಅದರಿಂದನೇ ಮತ್ತೆ ಬೆಣ್ಣೆ ತೆಗಿಬೇಕು. ಹೌದು. ಮತ್ತು ಇವಾಗ ನಾನು ಗೋಬರ್ಗೆ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಬೇರೆ ಒಂದು ಇದಕ್ಕೆ ಫಿಲ್ ಮಾಡಿ ಅವರು ನಾನು ಸೇಲ್ ಮಾಡ್ಬೋದು. ನಾವು ಅದನ್ನು, ಅದು ಟ್ಯೂಬ್ ಥರ ಬರುತ್ತೆ, ಅದು ನಾವು ಸೇಲ್ ಮಾಡೋದ್ರಿಂದ ಒಂದು ಟ್ಯೂಬ್ಗೆ ನಿಮಗೆ 1 ತಿಂಗಳವರೆಗೂ ಬರುತ್ತೆ. ಅಂದರೆ ಪ್ರೈಸು 350 ರೂಪಾಯಿ ಅಷ್ಟೇ ಒಂದು ಟ್ಯೂಬು. 1 ತಿಂಗಳು ಒಂದು ಫ್ಯಾಮಿಲಿ ಅದರಲ್ಲಿ ಅಡುಗೆ ಮಾಡ್ಬೋದು. ಎಷ್ಟು ಸರ್ ನಿಮ್ಮದು ಎಣ್ಣೆ? ಕಡಲೆಕಾಯಿ ಎಣ್ಣೆ ಸರ್ 450 ರೂಪಾಯಿ ಲೀಟ್ರು. ಯಾಕೆ ಸರ್? ವಿತ್ ಕೊರಿಯರು ಎಲ್ಲ ಸೇರಿ, ಪ್ಯಾಕಿಂಗ್ ಎಲ್ಲ ಸೇರಿ ಸರ್. 1 kg ಶೇಂಗಾ ಬೀಜ 150 ರೂಪಾಯಿ ಇದೆ ಸರ್. ಇವತ್ತು ನಾಟಿ ಶೇಂಗಾ ಬೀಜನೇ ಬಳಸ್ಬೇಕು ನೀವು. ಇದರಲ್ಲೂ ಹೈಬ್ರಿಡ್ ಬರುತ್ತೆ, ಅದು ಬಳಸಬಾರ್ದು. ಚಳ್ಕೆರೆ ನಾಟಿ ಅಂತ ಬರುತ್ತೆ ಸರ್, ಅದನ್ನೇ ಬಳಸ್ಬೇಕು. ನಮ್ಮ ಹಿರಿಯರು ಯಾವ್ಯಾವುದನ್ನ ಬಳಸ್ತಾ ಇದ್ದಾರೋ ಅದನ್ನೇ ಬಳಸ್ಬೇಕು ಸರ್. ಇದರಲ್ಲಿ ಆಯಿಲ್ ಕಂಟೆಂಟ್ ಕಮ್ಮಿ, ಬಟ್ ಕ್ವಾಲಿಟಿ ಜಾಸ್ತಿ ಸರ್. ಇದು ಥಿಕ್ನೆಸ್ಸು, ಸ್ಮೆಲ್ಲು, ಅರೋಮಾ. ಹೈಬ್ರಿಡ್ ಕಡಲೆ ಬೀಜದಲ್ಲಿ ನಿಮಗೆ ಅರೋಮಾನೇ ಬರೋಲ್ಲ, ಸ್ವಲ್ಪನೂ ಅರೋಮ ಬರೋಲ್ಲ. ಅದರಲ್ಲೂ ಇದೆ, ಅದು ನಿಮಗೆ ತುಂಬ ಕಡಿಮೆಗೆ ಸಿಗುತ್ತೆ. ನೀವು ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ನಿಮಗೆ 350-300 ರೂಪಾಯಿಗೆಲ್ಲ ಸೇಲ್ ಮಾಡ್ತಿದ್ದಾರೆ ಎಣ್ಣೆ. ನೀವು ಅಲ್ಲೇ ಹೋಗಿ ಅಲ್ಲೇ ತೊಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ ಸರ್. ಆದರೆ ಅವ್ರ ಹತ್ರ ಶೇಂಗಾ ಬೀಜ ಯಾವುದಿದೆ ನಾಟಿ ತಂದು ಇಟ್ಕೊಂಡಿರ್ತಾನೆ ಅವನು ತೋರ್ಸೋಕ್ಕೋಸ್ಕರ, ಅಲ್ಲೇ ಹಾಕ್ಸ್ಬಿಟ್ಟು ಅಲ್ಲೇ ತೊಗೊಳ್ಳಿ ನೀವು, ನಮಗೇನು ಬೇಜಾರಿಲ್ಲ. ಅಲ್ಲೇ ಹಾಕ್ಸಿ ಅದನ್ನೇ ಎಣ್ಣೆ ಕೊಡಪ್ಪ ಅಂತ ಹೇಳಿ, ಅದು ನಿಮಗೆ ಒಳ್ಳೆ ಕ್ವಾಲಿಟಿ ಇರೋ ಎಣ್ಣೆ. ಮತ್ತು ನೀವು ಗಾಣದ ಎಣ್ಣೆ ಯೂಸ್ ಮಾಡಿದ್ರೂ ಒಳ್ಳೆ ಎಣ್ಣೆ ಯೂಸ್ ಮಾಡಬೇಕು ಅಷ್ಟೇ. ಈಗ ಎಷ್ಟಿದೆ ಒಳ್ಳೆದು? 15 kg ಶೇಂಗಾ ಬೀಜ ಇದೆ ಸರ್. ಇವಾಗ ಹಾಕಿದ್ದೀವಿ, ಒಂದು ಬ್ಯಾಚಿಗೆ 15 kg ತೆಗೆದು. ಎಷ್ಟು ಲೀಟ್ರ್ ಬರುತ್ತೆ ಇದರಲ್ಲಿ? 5 ಲೀಟ್ರ್ ಬರುತ್ತೆ ಸರ್ ಇದರಲ್ಲಿ. 5 ಲೀಟ್ರ್ ಸೆಗ್ಮೆಂಟ್ ಎಲ್ಲ ಹೋಗಿ 5 ಲೀಟ್ರ್ ಪಕ್ಕ ಸಿಗುತ್ತೆ. ಅದು ತೆಗ್ದಾದ್ಮೇಲೆ ನಾವು ಅಲ್ಲಿ ನ್ಯಾಚುರಲ್ ಫಿಲ್ಟರ್ ಆಗಬೇಕು ಸರ್. ಅದು ಇದು ನೆನ್ನೆ ತೆಗ್ದಿರೋದು ಇದು ಎಣ್ಣೆ. ಈ ಥರ ಬಿಸಿಲಿಗೆ ದೊಡ್ಡ ಸ್ಟೀಲ್ ಕಂಟೈನರ್ಗಳಲ್ಲಿ ಇಡಬೇಕು. ಓಕೆ, ನೀರಿನ ಅಂಶ ಎಲ್ಲ ಆವಿ ಆಗುತ್ತೆ. ನೀರಿನ ಅಂಶ ಆವಿ ಆಗುತ್ತೆ, ಸೆಗ್ಮೆಂಟ್ ಕೆಳಗಡೆ ಕುತ್ಕೊಳ್ಳುತ್ತೆ. ಮತ್ತು ಬಾಟಲಲ್ಲಿ ಫಿಲ್ ಮಾಡಿದಾಗಲೂ ಸೆಗ್ಮೆಂಟ್ ಸ್ವಲ್ಪ ಕುತ್ಕೊಳ್ಳುತ್ತೆ. ಅದು ನೀವು ನ್ಯಾಚುರಲ್ ಕ್ರೀಮಾಗಿ ಯೂಸ್ ಮಾಡ್ಬೋದು ಸರ್. ಅದು ನಿಮಗೆ ಪೀನಟ್ ಬಟರ್ ಕ್ರೀಮ್ ಅಂತ ಆನ್ಲೈನಲ್ಲಿ ಒಂದು 50 ಗ್ರಾಮ್ಗೆ 1000 ರೂಪಾಯಿ ತಗೋತಾರೆ. ಅದು ಒರಿಜಿನಲ್ ಇರಲ್ಲ, ಪ್ಯೂರ್ ಇರಲ್ಲ. ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದು ಎಣ್ಣೆ ತಗೊಳೋರಿಗೆ ಫ್ರೀಯಾಗಿ ಸಿಗುತ್ತೆ. ಅಂದ್ರೂ ನೀವು ಒಳ್ಳೆ ಒಂದು ವಾತಾವರಣದಲ್ಲಿ ಇದ್ದೀರಾ. ಹೌದು ಸರ್, ತುಂಬ ಒಳ್ಳೆ ವಾತಾವರಣದಲ್ಲಿ ಇದ್ದೀವಿ. ನಿಮ್ಮ ಎಣ್ಣೆಯ ಕ್ವಾಲಿಟಿ ಕೂಡ ಜಾಸ್ತಿ ಇರುತ್ತೆ. ಹೌದು ಸರ್, ಎಣ್ಣೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಈ ಥರ ಒಳ್ಳೆ ವಾತಾವರಣ ಇರೋದ್ರಿಂದ, ಯಾವುದೇ ಪೊಲ್ಯೂಷನ್ ಇಲ್ಲದೆ ಇರೋದ್ರಿಂದ ಎಣ್ಣೆ ಚೆನ್ನಾಗಿ ಬರುತ್ತೆ ಸರ್. ಮತ್ತು ಎತ್ತುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಎತ್ತುಗಳ ಆರೋಗ್ಯ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಇವಾಗ ಬೆಳಿಗ್ಗೆನೇ ಹೊಟ್ಟೆ ತುಂಬ್ದಂಗಿದೆ ಎತ್ತುಗಳು. ಅಂದರೆ ಅವಕ್ಕೆ ಎಷ್ಟು ಬೇಕು ಅಷ್ಟೇ ತಿಂತವೆ ನಾಟಿ ಹಸುಗಳು. ಈ HF ಜರ್ಸಿ ಎಲ್ಲ ನೀವು ಎಷ್ಟು ಹಾಕಿದ್ರು ತಿಂತವೆ, ಬಿಡಲ್ಲ. ಇದಕ್ಕೆ ಎಷ್ಟು ಹೊಟ್ಟೆ ತುಂಬಿದ್ರೆ ಮುಗೀತೀವು, ಮುಟ್ಟಲ್ಲ. ಮತ್ತು ನೀವೇನು ಕೊಟ್ಟರು, ಅಮೃತ ಕೊಟ್ಟರು ಮುಟ್ಟಲ್ಲ ಹೊಟ್ಟೆ ತುಂಬಿದ್ಮೇಲೆ ಸರ್. 15 kg ಶೇಂಗಾ ಬೀಜಕ್ಕೆ ಒಂದು 700 ml ವಾಟರ್ ಹಾಕ್ಬೇಕು ಸರ್. ಏಕೆಂದರೆ ಅದು ಹಿಂಡಿ ಕಟ್ಟಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ ಸರ್, ಅದಕ್ಕೋಸ್ಕರ ನೀರು ಹಾಕ್ಲೇಬೇಕು ಇದಕ್ಕೆ. ಒಂದೇ ಸಲ ಹಾಕ್ತೀವಿ ಸರ್, ಒಂದೇ ಸಲ ಹಾಕಬೇಕು. ಜಾಸ್ತಿ
ಶೇಂಗಾ ಬೀಜ ಕ್ಲೀನಾಗಿ ಒಣಗಿರ್ಬೇಕು ಸರ್, ಡ್ರೈ ಆಗಿರಬೇಕು. ಈ ನೀರೇ ಆವಿ ಆಗೋದು? ಹೌದು ಸರ್, ಈ ನೀರೇನೆ ಅಲ್ಲಿ ನಾವು ಬಿಸಿಲಿಗೆ ಇಟ್ಟಾಗ ಅದು ಆವಿ ಆಗುತ್ತೆ. ನೀರು ಕಂಟೆಂಟ್ ಇದ್ದರೆ ನಿಮಗೆ ಉಕ್ಕು ಬರುತ್ತೆ, ಬೋಂಡಾ ಬಜ್ಜಿ ಕರಿಬೇಕಾರೆಲ್ಲ ಉಕ್ಕು ಬರುತ್ತೆ, ಅದು ಉಕ್ಕು ಬರಬಾರ್ದು. ಅಂದರೆ ನಾವು ಅದಕ್ಕೆ ನ್ಯಾಚುರಲ್ ಫಿಲ್ಟರ್ ಆಗಬೇಕು ಸರ್. ಇದು ಮಿಷಿನ್ ಫಿಲ್ಟರ್ ಆದರೆ ನಿಮಗೆ ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರು ಗಾಣದ ಎಣ್ಣೆ ಉಕ್ಕು ಬರುತ್ತೆ ಅಂತ ತಗೊಳೋದೇ ಬಿಡ್ತಾರೆ ಸರ್. ಅದು ಉಕ್ಕು ಬರೋದು ಏನಕ್ಕೆ ಅಂದರೆ ಆ ಥರ ನ್ಯಾಚುರಲ್ ಫಿಲ್ಟ್ರ್ ಮಾಡಲ್ಲ ಯಾರೂ. ಸಿಟಿಲೆಲ್ಲ ನ್ಯಾಚುರಲ್ ಫಿಲ್ಟ್ರ್ ಮಾಡೋಕ್ಕಾಗಲ್ಲ, ಆಪ್ಷನ್ಸ್ ಇರಲ್ಲ ಅವರಿಗೆ. ನ್ಯಾಚುರಲ್ ಫಿಲ್ಟರ್ ಆದರೆ ನಿಮಗೆ ಉಕ್ಕು ಬರಲ್ಲ. ಓಕೆ. ಅಕಸ್ಮಾತ್ ಉಕ್ಕು ಬಂತು ಅಂತಂದರೆ ಇದರಲ್ಲಿ ಏನೋ ಮಿಕ್ಸ್ ಮಾಡಿಬಿಟ್ಟಿದ್ರೆ? ಹಾಂ ಹೌದು, ಹಂಗೆ ಅನ್ಕೊಂತಾರೆ ಸರ್. ಉಕ್ಕು ಬಂದ ತಕ್ಷಣ ಇದನ್ನು ಯೂಸ್ ಮಾಡೋದೇ ಬಿಟ್ಬಿಡ್ತಾರೆ ನಮ್ಮ ಜನಗಳು. ಅದಕ್ಕೆ ಇದು ನ್ಯಾಚುರಲ್ ಫಿಲ್ಟ್ರ್ ಆಗಲೇಬೇಕು ಸರ್ ಅದು. ಹಾಂ, ಈಗ ದಿನಕ್ಕೆ ನೀವು ಈ ರೀತಿ ಎಷ್ಟು ಸಲ ಎಣ್ಣೆ ತೆಗಿತೀರಾ? 5 ಬ್ಯಾಚ್ ತೆಗಿತೀವಿ ಸರ್. ಹಾಂ ಹಾಂ, ರೊಟೇಷನ್ ಆಗ್ತಿರುತ್ತೆ ಸರ್, ಬೇರೆ ಬೇರೆ ಎತ್ತುಗಳಾಗುತ್ತೆ. ಅಂದರೆ ಎರಡೇ ತಾನೇ ಇರೋದು? ಟೋಟಲ್ ಜೋಡಿ ಎತ್ತು ಅಂದರೆ ಇವಾಗ ಹೊಸದಾಗಿ ಗಾಣ ಮಾಡ್ತಾ ಇದೀವಲ್ಲ ಸರ್, ಅದಕ್ಕೆ ಜೋಡಿ ಎತ್ತು ಉಡ್ತೀವಿ. ಯಾಕೆಂದರೆ ಅದು ಕೆಪಾಸಿಟಿ 35 kg, ಇದ್ರ ಕೆಪಾಸಿಟಿ 15 kg. ಅದು ಒಂದೇ ಎತ್ತು ಸರ್. ಇದು ಇದಾದ್ಮೇಲೆ ಇವಾಗ ಮೇಯಕ್ಕೆ ಹೋಗುತ್ತೆ. ಇದು ನಾವು ಇನ್ನೊಂದು ಅದನ್ನು ಉಡ್ತೀವಿ. ಆಮೇಲೆ ಅದು ಮೇಯಕ್ಕೆ ಹೋದಾಗ ಇದನ್ನು ಉಡ್ತೀವಿ. ಟೋಟಲ್ 3 ಇದೆ ಸಿಂಗಲ್ಲು. ಆ 3 ಕಸಾಯಿಖಾನೆಗೆ ಹೋಗಿರೋದನ್ನೇ ತಂದಿರೋದು ಸರ್. ಕಸಾಯಿಖಾನೆಗೆ? ಅಂದರೆ ಇದರಿಂದ ನಿಮ್ಮ ಉದ್ದೇಶ ಏನಿತ್ತು? ಕಸಾಯಿಖಾನೆಗೆ ಹೋಗ್ತಾರೋ ಹಸು ಸರ್, ಎತ್ತುಗಳ್ನು ನೀವು ಇಲ್ಲಿ ಅದಕ್ಕೊಂದು ಏನಂದರೆ ಅದಕ್ಕೊಂದು ಊಟ ಹಾಕಿ ನೀವು ಕೆಲಸನೂ ಅಂದರೆ ಸರ್. ಇನ್ನೊಂದಿದೆ, ಈ ವಿಡಿಯೋರು ಕಮೆಂಟ್ಸ್ ಹಾಕ್ತಾರೆ ತುಂಬ ಜನ, ಎತ್ತುಗಳನ್ನ ಯಾಕೆ ಪಾಪ ಅನ್ನಿಸ್ತೀರಾ, ನೀವು ಮಿಷಿನ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಎತ್ತುಗಳು ಕೆಲಸ ಮಾಡಿಲ್ಲ ಅಂದರೆ ಸರ್ ಅವು ಜಾಸ್ತಿ ದಿನ ಬದುಕಲ್ಲ. ಮತ್ತು ಅವು ಕೆಲಸ ಮಾಡಿದ್ರೇ ಅವು ಆರೋಗ್ಯವಾಗಿರೋದು. ಮನುಷ್ಯ ಹೆಂಗೆ ಕೆಲಸ ಮಾಡಿದ್ರೆ ಆರೋಗ್ಯವಾಗಿರ್ತಾನೋ ಅದೇ ಥರ ಅವು ಕೆಲಸ ಮಾಡಿದ್ರೇ. ಹಿಂದಿನ ಕಾಲದಲ್ಲೆಲ್ಲ ಉಳುಮೆ ಮಾಡಿಕೊಂಡು ಬಂದು ಆ ದವಸದದ್ದೇ ತಿಂದು ಬೆಳೆದಿರೋದಕ್ಕೆ ನಾವು ಇಷ್ಟು ದಿನ ಹಿಂಗಿರೋದು. ಇಲ್ಲಾಂದ್ರೆ ನಾವು ಇಷ್ಟೊಂದು ಇರ್ತಿರ್ಲಿಲ್ಲ, 30 ವರ್ಷನೂ ಬದುಕ್ತಿರ್ಲಿಲ್ಲ. ಅವಾಗೆಲ್ಲ ಎತ್ತುಗಳೇ ಉಳುಮೆ ಮಾಡ್ತಿದ್ವಿ. ಇವಾಗ ಟ್ರ್ಯಾಕ್ಟ್ರ್ ಬಂದಿದೆ ಅಷ್ಟೇ. ಎತ್ತುಗಳು ಎಷ್ಟು ಕೆಲಸ ಮಾಡ್ತಾವೋ ಅಷ್ಟು ಚೆನ್ನಾಗಿರ್ತವೆ ಸರ್. 20 ವರ್ಷ ಬದುಕೋ ಎತ್ತು ನೀವು ಕೆಲಸ ಮಾಡಲಿಲ್ಲ ಹಂಗೆ ಇದೆ ಅಂದರೆ ಅದು 12 ವರ್ಷನೂ ಬದುಕಲ್ಲ. ಅದು ಫ್ಯಾಟ್ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ತಿಂದು ತಿಂದು ಫ್ಯಾಟ್ ಜಾಸ್ತಿ ಆಗುತ್ತೆ. ಅವು ಕೂತಿತ್ತವಲ್ಲೇ ಇರಬಾರ್ದು ಸರ್. ಮಿನಿಮಮ್ ದಿನಕ್ಕೆ 5-6 ಕಿಲೋಮೀಟರ್ ನಡೆದಾಡಲೇಬೇಕದು. ನಮ್ಮ ಹಳ್ಳಿಕಾರ ಹಸು ಅಥವಾ ಎತ್ತೇ ಆಗಲಿ ಇವೆಲ್ಲ ಕೆಲಸಕ್ಕೆ ಅಂತ. ಹೌದು, ಕೆಲಸಗಾರ ತಳಿ ಸರ್ ಇದೆಲ್ಲ. ತಳಿಗಳು. ಹೌದು, ಹಂಗಾಗಿ ನಾವು ಅದಕ್ಕೆ ಕೆಲಸ ಜಾಸ್ತಿ ಕೊಡಲೇಬೇಕು. ಹೌದು ಸರ್. ನೀವು ಅದೇನೇ ಗಿರ್ನ ತಗೊಬಂದು ನಾವು ಈ ರೀತಿ ಕೆಲಸ ಮಾಡಿಸ್ತೀವಿ ಅಂದ್ರೆ ಸರ್, ಗಿರ್ ಅದೇನಿದ್ರು ಹಾಲು, ಮಿಲ್ಕ್ ಮತ್ತೆ ತುಪ್ಪ ಅಂದ್ರೆ ಕ್ವಾಲಿಟಿ ಕಡಿಮೆ ಇರುತ್ತೆ ತುಪ್ಪದ. ಯಾವ್ಯಾವುದಕ್ಕೆ ಅಂತ ನಮ್ಗೆ ಹಿರಿಯರಿಗೆ ಗೊತ್ತಿತ್ತು, ಹಂಗಾಗಿ ಇದೇ ಎತ್ತನ್ನ ಬಳಸ್ತಾ ಇದ್ರು. ಅಮೃತ್ ಮಾಲು, ಹಳ್ಳಿ ಕಾರು ನಮ್ಮ ಕರ್ನಾಟಕದ್ದು ಸರ್. ತಮಿಳ್ನಾಡೆಲ್ಲ ನಿಮಗೆ ಬೇರೆ ಇದೆ. ಎಲ್ಲ ಕೆಲಸಗಾರ ತಳಿ, ಎಲ್ಲ ಕೆಲಸಗಾರ ತಳಿ ಸರ್. ರೈತರುಗಳು ಸ್ವಲ್ಪ ಜನ ಇಂಡಿ ತಗೊಳ್ತಾರೆ ನಮ್ಮ ಹತ್ರ. ಆ ಇಂಡಿನ ಇಲ್ಲಿ ಸಂಜೆವರೆಗೂ ಕಾಯ್ಕೊಂಡು ಕೂತ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಇಂಡಿ ಮಾತ್ರ ಬಿಡೋಲ್ಲ. ಯಾಕೆಂದರೆ ಅವರಿಗೆ ಫ್ಯಾಟ್ ಜಾಸ್ತಿ ಬರುತ್ತೆ ಹಾಲಿಂದ. ಇವಾಗ ಕೆಲವೊಂದು ಡೈರಿಗಳು, ನಂದಿನಿ ಬಿಟ್ಟು ಬೇರೆ ಡೈರಿಗಳಿದೆಯಲ್ಲ, ಅವರೆಲ್ಲ ಫ್ಯಾಟಲ್ಲಿ ಅವರಿಗೆ ಅಮೌಂಟ್ ಕೊಡ್ತಾಯಿದ್ದಾರೆ. ಫ್ಯಾಟ್ ಜಾಸ್ತಿ ಬಂದರೆ ಅಮೌಂಟ್ ಕೊಡ್ತಾರೆ. ಅದಕ್ಕೆ ನಮ್ಮ ಇಂಡಿ ಹಾಕೋದ್ರಿಂದ ಅವರಿಗೆ ಫ್ಯಾಟ್ ಜಾಸ್ತಿ ಬರ್ತದೆ, ಕಿತ್ತಾಡ್ಕೊಂಡು ತೊಗೊಂಡು ಹೋಗ್ತಾರೆ ರೈತರು. ಇಂಡಿ ಮಾತ್ರ ಉಳ್ಕೊಳಲ್ಲ. ನೆನ್ನೆದೆಲ್ಲ ಫುಲ್ ಖಾಲಿ ಇಂಡಿ. ನಮ್ದು ಉಳ್ಕೊಂಡು ನಾವು ಅದಕ್ಕೆ ನಮ್ಮ ಎತ್ತುಗಳಿಗೆ ಬಿಟ್ಟು ನಾವು ಕೊಡಲ್ಲ ಸರ್. ನಮ್ಮ ಎತ್ತುಗಳಿಗೆ ಉಳಿಸ್ಬಿಟ್ಟೆ ಕೊಡೋದು. ಓಕೆ ಸರ್, ಎತ್ತಿನ ಗಾಣದಲ್ಲಿ ನಿಧಾನವಾಗಿ ತೆಗೆಯೋದ್ರಿಂದ ಪೋಷಕಾಂಶಗಳು ಹೆಚ್ಚು ಉಳಿಯುತ್ತೆ ಸರ್. ಇದರಲ್ಲಿ ಯಾವುದೇ ಹೆಚ್ಚಿನ ಉಷ್ಣಾಂಶತೆ ಬಳಸೋದೇ ನಾವು ತೆಗೆಯೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಮತ್ತು ವಿಟಮಿನ್ಸ್ಗಳು ಉಳಿಯುತ್ತೆ ಸರ್. ಇದರಲ್ಲೇ ಲಾಸ್ ಆಗೋದಿಲ್ಲ. ಅಡುಗೆಗೆ ಬಳಸಿದ್ರೆ ಸರ್ ಇದನ್ನು ನೈಸರ್ಗಿಕವಾಗಿ ರುಚಿ ಮತ್ತು ವಾಸನೆ ಹಾಗೆ ಉಳಿಯುತ್ತೆ ಸರ್. ಇದು ದೇಹಕ್ಕೆ ಬೇಕಾಗಿರೋ ಕೊಬ್ಬಿನಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತೆ ಸರ್ ಒಬ್ಬರಿಗೆ. ನಮ್ಮ ಪೂರ್ವಜರ ಆರೋಗ್ಯದ ರಹಸ್ಯವೇ ಈ ಎತ್ತಿನ ಗಾಣದ ಎಣ್ಣೆ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸರ್, ಹಾರ್ಟ್ಗೆ ಇದರಲ್ಲಿ ಒಳ್ಳೆ ಬೆನಿಫಿಟ್ ಇದೆ ಸರ್. ಕೊಲೆಸ್ಟ್ರಾಲ್ HDL ಹೆಚ್ಚಿಸುವಂಥ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ LDL ಕಡಿಮೆ ಮಾಡುವಂಥ ಕೊಬ್ಬಿನ ಆಮ್ಲಗಳು ಜಾಸ್ತಿ ಇದೆ ಸರ್ ಎತ್ತಿನ ಗಾಣದ ಎಣ್ಣೆಯಲ್ಲಿ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಸರ್. ನೈಸರ್ಗಿಕ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಬಲಪಡಿಸುತ್ತೆ ಇದರಲ್ಲಿ, ಈ ಗಾಣದ ಎಣ್ಣೆಯಲ್ಲಿ. ಜೀರ್ಣಕ್ರಿಯೆಗೆ ಉತ್ತಮ ಸಹಕಾರಿಯಾಗುತ್ತೆ ಸರ್ ಇದು ಎಣ್ಣೆ. ನಮ್ಮದು ಶೇಂಗಾ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಸರ್. ಮೇಯ್ನು ಚರ್ಮಕ್ಕೆ ನಾವು ಎತ್ತಿನ ಗಾಣದ ಎಣ್ಣೆ ಬಳಸೋದ್ರಿಂದ ಇದು ಚರ್ಮದ ಹೊಳಪು, ಚರ್ಮಕ್ಕೆ ನೈಸರ್ಗಿಕ ತೇವಾಂಶ ನೀಡಿ ಸುಕ್ಕು ಆಗುತ್ತಲ್ಲ ಸರ್. ಇವು ವಯಸ್ಸಾಗ್ತಾ ಸುಕ್ಕಾಗುತ್ತಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಸರ್ ಇದರಿಂದ, ಈ ಎಣ್ಣೆ ಬಳಸೋದ್ರಿಂದ. ಮತ್ತು ಇದರಲ್ಲಿ ಕೆಳಗಡೆ ಉಳ್ಕೊಳುತ್ತಲ್ಲ ನಿಮಗೆ ಬಾಟ್ಲಲ್ಲಿ ಕೆಳಗಡೆ ಸೆಗ್ಮೆಂಟು, ಅದನ್ನು ಸ್ವಲ್ಪ ಮೈಗೆ ಹಚ್ಕೊಳೋದ್ರಿಂದ, ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸುಕ್ಕುಗಳು ಕಮ್ಮಿ ಆಗುತ್ತೆ.
ಕೂದಲಿನ ಬೆಳವಣಿಗೆಗೆ ತುಂಬ ಉಪಯೋಗಕಾರಿ. ಗಾಣದ ಕೊಬ್ಬರಿ ಎಣ್ಣೆ ಅಂತೂ ಮತ್ತು ಸಾಸಿವೆ ಎಣ್ಣೆ ಕೂದಲಿನ ಬುಡನ ಗಟ್ಟಿಗೊಳಿಸಿ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಸರ್ ಇದು 100%. ಸರ್ ಮೇಯ್ನ್ ಇದನ್ನು ನಾವು ತಯಾರಿಸುವಾಗ ಇದಕ್ಕೆ ರಾಸಾಯನಿಕ ಬಣ್ಣ ಅಥವಾ ಪ್ರಿಸರ್ವೇಟಿವ್ಸ್ ಏನೂ ಬಳಸಲ್ಲ ಸರ್. ಇದು ಮಿನಿಮಮ್ ನೀವು 6 ಮಂತ್ಸ್ವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. 6 ಮಂತ್ಸ್ ಆದಮೇಲೆ ಒಂದು ಸ್ಟೀಲ್ ಕ್ಯಾನ್ಗೆ ಹಾಕಿ ಹೊರಗಡೆ ಮತ್ತೆ ನ್ಯಾಚುರಲ್ ಫಿಲ್ಟ್ರಿಗೆ ಇಟ್ಟರೆ ಮತ್ತೆ ಒಂದು 3 ಮಂತ್ಸ್ ಎಕ್ಸ್ಟೆಂಡ್ ಆಗುತ್ತೆ ಇದ್ರದ್ದು ಲೈಫು. ಸರ್ ನೀವು ಇದರಲ್ಲಿ ಯಾವುದೇ ಅಡುಗೆ ಮಾಡಿ ಸರ್, ಇದ್ರದ್ದು ಎಕ್ಸ್ಟ್ರಾ ರುಚಿ, ನೀವು ಏನು ಅಡುಗೆ ಮಾಡ್ತಿದ್ರಿ ಇವಾಗ ಇದಕ್ಕಿಂತ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಇದ್ರದ್ದು ಈ ಎಣ್ಣೆ ಬಳಸೋದ್ರಿಂದ. ಸರ್ ನೋಡಿ ಎಣ್ಣೆ ಬರ್ತಾ ಇದೆ ಅಲ್ಲಿ. ಇವಾಗ ಅದು 1.5 to 2 ಅವರ್ ಬೇಕಾಯಿತು ಸರ್ ಇವಾಗ ಎಣ್ಣೆ ತೆಗೆಯೋದಕ್ಕೆ. ನಾನು ಅದು ಇಲ್ಲಿ ನ್ಯಾಚುರಲ್ಲಾಗಿ ನೋಡಿ ಸರ್, ನಿಮಗೆ ಗೊತ್ತಿರೋಂಗೆ ನಾನು ಶೇಂಗಾ ಬೀಜ ಒಂದು ಹಾಕ್ತೆ, ಸ್ವಲ್ಪ ನೀರು ಹಾಕ್ತೆ. ಯಾಕೆ ಅಂದರೆ ಅದು ಎಣ್ಣೆ ಬಿಡೋದಕ್ಕೆ ನೀರು ಹಾಕಲೇಬೇಕು. ನೀವು ಆಸ್ಪತ್ರೆಗೆ ಹೋಗೋದನ್ನ ನೀವು ಇವತ್ತೇ ಸ್ಟಾಪ್ ಮಾಡಬೇಕಂದ್ರೆ ಇವತ್ತಿಂದನೇ ನೀವು ಗಾಣದ ಎಣ್ಣೆ ಬಳಸಿ. ನಮ್ಮದು ಹತ್ರನೇ ತಗೋಬೇಕು ಅಂತ ಏನಿಲ್ಲ ಸರ್, ನೀವು ಎಲ್ಲಿ ಬೇಕಾದ್ರೂ ಗಾಣದ ಎಣ್ಣೆ ಬಳಸಿ. ನಾಟಿ ಸೀಡ್ಸ್ ಯೂಸ್ ಮಾಡಿ ಎಲ್ಲಿ ಎಣ್ಣೆ ತೆಗಿತಿದ್ರೆ ಅಲ್ಲಿ ತಗೊಳ್ಳಿ ಸರ್. ಮತ್ತು ಆರೋಗ್ಯನ ಕಾಪಾಡ್ಕೊಳ್ಳಿ. ನೀವು ಇಷ್ಟು ದಿನಕ್ಕೆ 1,000 ರೂಪಾಯಿ ಇಲ್ಲ 2,000 ರೂಪಾಯಿ ಅಂದರೆ ತಿಂಗಳಿಗೆ 60-70 ಸಾವಿರ ದುಡಿದ್ರೂ ಆರೋಗ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದುಡ್ಡು ಎಲ್ಲಿಗೆ ಇಡ್ತೀರಾ? ಯಾರಿಗೋ ಬೇರೆಯವ್ರಿಗೆ ಬಿಟ್ಟು ಹೋಗ್ತಿದ್ದೀರ ಅಷ್ಟೇ. ಆರೋಗ್ಯಕ್ಕೆ ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಮೀಸಲಾಗಿಡಿ ಅಷ್ಟೇ, ಕೇಳ್ಕೊಳೋದು ಇನ್ನೇನು ಇಲ್ಲ. ನೀವು ನಮ್ಮ ಹತ್ರನೇ ತಗೋಬೇಕು, ನನ್ನನ್ನೇ ಉದ್ಧಾರ ಮಾಡಬೇಕು ಅಂತ ಏನಿಲ್ಲ ಸರ್. ನೀವು ಎಲ್ಲಿ ಬೇಕಾದ್ರೂ ಎಣ್ಣೆ ತಗೊಳ್ಳಿ, ಗಾಣದ ಎಣ್ಣೆನೇ ತಗೊಳ್ಳಿ. ಆರ್ಟಿಗೆ ಮಾತ್ರ ತುಂಬ ಒಳ್ಳೆಯದು ಸರ್ ಇದು. ಆರ್ಟ್ ಒಂದಕ್ಕೆ ಅಲ್ಲ, ನಿಮಗೆ ಹೊರಗಡೆ ಜಂಕ್ ಫುಡ್ ತಿಂತೀರಾ, ಕೆಮ್ಮು ಶೀತ ಎಲ್ಲ ಬರುತ್ತೆ. ಅದಕ್ಕೆ ನೀವು ಹಾಸ್ಪಿಟ್ಲಿಗೆ ಹೋದರೆ ಒಂದು 300, 400, 500 ರೂಪಾಯಿವರೆಗೂ ಖರ್ಚಾಗುತ್ತೆ. ನಿಮಗೆ ಅಲ್ಲಿಗೆ 1 ಲೀಟ್ರ್ ಎಣ್ಣೆ ಬಂದುಬಿಡುತ್ತೆ. ಒಂದು ಫ್ಯಾಮಿಲಿಗೆ ತಿಂಗಳಿಗೆ ಇವಾಗ ನೀವು ರಿಫೈಂಡ್ ಎಣ್ಣೆನ ಕ್ರೂಡ್ ಆಯಿಲ್ನ 3 ಲೀಟ್ರ್ ಬಳಸ್ತಾ ಇದ್ದೀರಾ ಒಂದು ಫ್ಯಾಮಿಲಿ ಅಂದರೆ, ಇದು 1 ಲೀಟ್ರ್ ಬಳಸಿ ಸರ್ ಅಷ್ಟೇ. ಅದಕ್ಕೂ 500 ರೂಪಾಯಿ ಕೊಡ್ತೀರಾ, ಇದಕ್ಕೂ 500 ರೂಪಾಯಿನೇ ಕೊಡಬೇಕು ಅಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ ಸರ್. ಅದೊಂದು 3 ಸ್ಪೂನ್ ಹಾಕ್ತೀರಾ, ಇದು 1 ಸ್ಪೂನ್ ಹಾಕಬೇಕಾಗಿರೋದು ಸರ್. ಇದೇ ಥರ ಇದನ್ನು ಎಣ್ಣೆನ ನಾವು ತಗೋಬೇಕು ಸರ್. ಇದರಲ್ಲಿ ಶುದ್ಧವಾಗಿರೋ ಎಣ್ಣೆ ಬಂದಿದೆ, ನೀವೇ ನೋಡ್ಬೋದು ಸರ್. ದಿನಕ್ಕೆ ನಾವು ಏನೇನಂದು 6 ಬ್ಯಾಚ್ ಎಣ್ಣೆ ತೆಗಿತೀವಿ ಸರ್. ಇಲ್ಲಿ 6 ಬ್ಯಾಚ್ ಅಂದರೆ ರೈದ್ಲಿ 30 ಲೀಟ್ರು ಇದರಲ್ಲಿ ಪಕ್ಕ ಎಣ್ಣೆ ತೆಗಿತೀವಿ. ಕೊಬ್ಬರಿ ಆದರೆ ನಿಮಗೆ 7-8 ಬ್ಯಾಚ್ವರೆಗೂ ತೆಗಿತೀವಿ ಸರ್. ಸರ್ ಇವಾಗ ಏನು ನಿಮಗೆ ಮಿಷಿನ್ ಎಣ್ಣೆ ಗಾಣದ ಎಣ್ಣೆ ಸಿಗ್ತಾ ಇದೆಯೋ ಸೇಮ್ ಅದೇ ಪ್ರೈಸಿಗೆ ನಾನು ನಿಮ್ಮ ಮನೆ ಬಾಗಿಲಿಗೆ ಬರೋ ಥರ ವ್ಯವಸ್ಥೆ ಮಾಡಿಕೊಡ್ತೀನಿ ಸರ್. ಕೊರಿಯರ್ ವ್ಯವಸ್ಥೆ ಇದೆ. ಗಾಜಿನ ಬಾಟ್ಲು ಬೇಕಾ ಗಾಜಿನ ಬಾಟ್ಲು ಕಳಿಸ್ಕೊಡ್ತೀನಿ, ಪ್ಲಾಸ್ಟಿಕ್ ಬೇಕಾ ಪ್ಲಾಸ್ಟಿಕ್ಕು, ಟಿನ್ ಬೇಕಾ ಟಿನ್ನಲ್ಲಿ ಗ್ಲಾಸಲ್ಲಿ ಕಳಿಸ್ಕೊಡ್ತೀನಿ. ಕೊರಿಯರ್ ವ್ಯವಸ್ಥೆ ಕೂಡ ಇದೆ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. 2 days ಟೈಮಲ್ಲಿ ಇವತ್ತು ಆರ್ಡ್ರ್ ಮಾಡಿದ್ರೆ 2-3 ದಿನದಲ್ಲೇ ನಿಮ್ಮ ಮನೆಗೆ ಬರುತ್ತೆ ಸರ್.